ಇಡೀ ದೇಶವೇ ಕಾಯ್ತಾ ಇರುವ ಐತಿಹಾಸಿಕ ಸಮಯವನ್ನು ನಿಗದಿ ಮಾಡಿದ್ದು ಕೂಡ ಕರ್ನಾಟಕದವರೇ. ಜನವರಿ 22 ಅಂದ್ರೆ ನಾಳೆ ಅಯೋಧ್ಯೆಯಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಾಗುತ್ತಿದೆ. ಇದಕ್ಕೆ 2023ರ ಏಪ್ರಿಲ್ನಲ್ಲೇ ಮುಹೂರ್ತ ನಿಗದಿಯಾಗಿತ್ತು. ಬೆಳಗಾವಿಯ ನವ ಬೃಂದಾವನ ನಿವಾಸಿಯಾಗಿರುವ ವಿದ್ಯಾವಿಹಾರ ವಿದ್ಯಾಲಯದ ಕುಲಪತಿ ವಿಜಯೇಂದ್ರ ಶರ್ಮಾ ಅವರೇ ಮುಹೂರ್ತವನ್ನ ನಿಗದಿ ಮಾಡಿದ್ರು. ಈ ಬಗ್ಗೆ TV9 ಜೊತೆಗೆ ಮಾತನಾಡಿದ್ದಾರೆ ವಿಜಯೇಂದ್ರ ಶರ್ಮಾ ಅವರು. ಏನು ಹೇಳಿದ್ದಾರೆ ನೋಡೋಣ. ಮೂರ್ತಿ ಪ್ರತಿಷ್ಠಾಪನೆಯ ದಿನಾಂಕ ಕೊಟ್ಟಿದ್ರು ಅನ್ನುವಂತಹದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸ್ವಾಮೀಜಿ, ಮೊದಲು ನೀವೇ ದಿನಾಂಕ ಕೊಟ್ಟಿದ್ರಿ ಭೂಮಿ ಪೂಜೆದು, ಈಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ದಿನಾಂಕ ಕೂಡ ನೀವೇ ಕೊಟ್ಟಿದ್ರಿ. ಸೊ ಯಾವಾಗೆಲ್ಲ ಇದು ಕನೆಕ್ಟ್ ಆಗಿತ್ತು ಅನ್ನೋದು? ಏಪ್ರಿಲ್ದಲ್ಲಿ ಸ್ವಾಮಿ ಗೋವಿಂದ ದೇವಗಿರಿಯವರು ನಮಗೆ ತಿಳಿಸಿದರು, ಇದಕ್ಕೆ ಬಹಳ ಶ್ರೇಷ್ಠವಾದಂಥ ಮುಹೂರ್ತ ಕೊಡಬೇಕು ಜನವರಿಯಲ್ಲಿ ಹಾಗೆ ಅಂತ ಅವ್ರು ಕೇಳಿದರು. ಅದಕ್ಕೆ 3 ಮುಹೂರ್ತ ಕೊಟ್ಟಿದ್ದೆ, 18, 22, 25. 18ರಂದೇ ಮತ್ತೆ ಹೊಸ ಮೂರ್ತಿಯನ್ನು ಅವತ್ತೇ ಪ್ರವೇಶ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ. ನಾನು ಕೊಟ್ಟ ಪ್ರಕಾರ ಇವೆಲ್ಲವನ್ನು ಅದೇ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಇದಕ್ಕೆ ನಾನು ಒಬ್ಬನೇ ಅಲ್ಲ, ದೇಶಾದ್ಯಂತ ಇರತಕ್ಕಂಥ ನನ್ನ ಹಿತೈಷಿಗಳೆಲ್ಲ ಪಂಡಿತರು, ವಿದ್ವಾಂಸರು, ಮೇಧಾವಿಗಳು, ಎಲ್ಲ ಕ್ಷೇತ್ರಗಳಲ್ಲಿರ್ತಕ್ಕಂಥವರು ನನಗೆ ತುಂಬ ಹಾರ್ದಿಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಶ್ರೇಷ್ಠವಾದಂಥ ಮುಹೂರ್ತ, ಜಗತ್ತಿಗೆ ಒಳ್ಳೆಯದಾಗತಕ್ಕಂತಹ ಮುಹೂರ್ತ ಕೊಡಬೇಕಾದಂಥ ಪ್ರಸಂಗ. ಎಲ್ಲ ಸ್ವಾಮೀಜಿಯವರು ಸ್ವಂತ ಬಂದು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. ಈ 22 ದೊಡ್ಡ ಜವಾಬ್ದಾರಿಯನ್ನು, ಭೂಮಿ ಮುಹೂರ್ತದ ಜವಾಬ್ದಾರಿಯಿಂದ ಎಲ್ಲವೂ ಸುರಳಿತವಾಗಿ ಆಗಿದೆ. ಈ ಮುಹೂರ್ತವು ಇದಕ್ಕಿಂತಲೂ ಜಗತ್ತಿಗೆ ಒಳ್ಳೆಯದಾಗಬೇಕು. ವಸುಧೈವ ಕುಟುಂಬಕಂ ಅಂತ ನಮ್ಮ ಪ್ರಧಾನಿಯವರೆಲ್ಲ ಹೋದ ಕಡೆಗೆಲ್ಲ ಹೇಳ್ತಾರೆ. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಜ್ಜನರಿಗೆ, ಪ್ರಾಣಿ, ಪಶು, ಪಕ್ಷಿ, ಗಿಡಗಳು ಎಲ್ಲ, ಮತ್ತು ಸೇನಾಧ್ಯಕ್ಷರು, ಸೈನಿಕರು, ನಮ್ಮ ರಕ್ಷಣೆ ಮಾಡತಕ್ಕಂಥ ಎಲ್ಲರಿಗೂ ಕಲ್ಯಾಣವಾಗತಕ್ಕಂಥ ಮುಹೂರ್ತವನ್ನು ನಾವು ಆದೇಶಿಕೊಟ್ಟಿದ್ದೇವೆ. ಮಾನವ ಜನಾಂಗಕ್ಕೆ ಏನು ಆ ದಿನಾಂಕದಿಂದ ಯಾವ್ಯಾವ ಸಮಯದಲ್ಲಿ ಏನೆಲ್ಲ ನಡಿಬೇಕನ್ನುವಂಥ ನಿಟ್ಟಿನಲ್ಲೂ ಆಗಿದೆ. ಈಗಾಗಲೇ 18 ತಾರೀಕಿನಿಂದ ಮೂರ್ತಿಯನ್ನು ಪ್ರವೇಶ ಮಾಡಿಸಿದ್ದಾರೆ ಬಹಳ ಶ್ರೇಷ್ಠವಾದಂಥ ಗರ್ಭಗುಡಿಯಲ್ಲಿ. ಮೂರ್ತಿ ಇದು ಪಾಷಾಣ, ಕಲ್ಲಿನಲ್ಲಿ ವೈಬ್ರೇಷನ್ಸು, ದೇವರ ಪ್ರತಿನಿಧಿ, ದೇವರನ್ನು ಸ್ವಂತ ನೋಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಈ ವಿಧಾನದಿಂದ ಪುಣ್ಯವಾಚನ ಮತ್ತು ಆಹ್ವಾನೆ, ಇದಕ್ಕೆ ಬೇಕಾದ ಸಾಕಷ್ಟು ವಿಧಾನಗಳಿರ್ತದೆ. ಅಲ್ಲಿ ತಜ್ಞರಾದಂತಹ ಪಂಡಿತರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದು ಅಭಿಜಿತ್ ಲಗ್ನ, ಮೇಷ ಲಗ್ನದಲ್ಲಿ ಗುರು, ಈ ಪ್ರತಿಷ್ಠಾಪನೆಗೆ ಗುರು ಬಹಳ ಮಹತ್ವದ್ದು. ಆ ಗುರು ಅಲ್ಲಿ ಉಚ್ಚನಾಗಿದ್ದಾನೆ. ಅವಾಗ ಎಲ್ಲ ದೋಷಗಳು, ಕೇಂದ್ರೇ ತ್ರಿಕೋಣೆ ವಾಸ್ಥಿತ ಬೃಹಸ್ಪತಿ ದಶಲಕ್ಷ ದೋಷಾನ್ ಹಂತಿ ಅಂತ ಅದಕ್ಕೆ ಪ್ರಮಾಣ ಇದೆ. ಯಾವುದೇ ದೋಷಗಳಿದ್ದರೂ ಕೂಡ ಲಗ್ನದಲ್ಲಿರ್ತಕ್ಕಂಥ ಗುರು ಎಲ್ಲವನ್ನೂ ನಾಶ ಮಾಡ್ತಾನೆ, ಜಗತ್ತಿಗೆ ಕಲ್ಯಾಣವನ್ನು ಮಾಡ್ತಾನೆ. ನೀವೇ ಮುಹೂರ್ತ ಕೊಡಬೇಕು ಅಂತೇಳಿ ಬಂದಾಗ, ಆ ಸಂದೇಶ ಬಂದಾಗ ನಿಮಗೆ ಹೆಂಗೆ ಅನ್ನಿಸ್ತು? ನನ್ನ ಕರ್ತವ್ಯ ಮಾಡ್ತಾ ಇದ್ದೇನೆ. ನಮ್ಮ ಹಿರಿಯರು ಏನು ಮಾಡಿದ್ದಾರೆ, ಇದೆಲ್ಲ ಕ್ರೆಡಿಟ್ ನಮ್ಮ ಹಿರಿಯರಿಗೆ ಹೋಗುತ್ತೆ. ದಿಸ್ ಕ್ರೆಡಿಟ್ ಗೋಸ್ ಟು ಅವರ್ ಎನ್ಸಿಸ್ಟರ್ಸ್. ಈ ಮುಹೂರ್ತದ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಪರ ವಿರೋಧ ಚರ್ಚೆಗಳು ಬರ್ತಾ ಇರ್ತದೆ. ಯಾಕಂದರೆ ವಾದೇ ಜಾಯ್ತತ್ವಬೋಧ, ಇದರಲ್ಲಿ ಚರ್ಚೆ ಆಗಬೇಕು, ಮಂಥನ ಆಗಬೇಕು. ಆದರೆ ಒಳ್ಳೆಯ ಬುದ್ಧಿಯಿಂದ ಮಂಥನೆ ಆಗಬೇಕು. ಕೆಲವು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವೇನು ಮಾಡ್ತಾರೆ, ಅದಕ್ಕೆ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ. ನಾನು ಸ್ವಂತವಾಗಿ ಮುಹೂರ್ತ ಕೊಟ್ಟಿಲ್ಲ, ನಮ್ಮ ಎನ್ಸಿಸ್ಟರ್ಸ್, ನಮ್ಮ ಪೂರ್ವಜರು ಏನು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿ ಕೊಟ್ಟಿದ್ದೇನೆ. ತುಂಬ ಅಧ್ಯಯನ ಮಾಡಿ ಅದಕ್ಕೆ ಅನುಭವದಿಂದ ಮುಹೂರ್ತ ಕೊಟ್ಟಿದ್ದೇನೆ. ನೀವು ಕೊಟ್ಟಿದ್ದ ಮುಹೂರ್ತ ಆಯ್ಕೆ ಆಗಿತ್ತೆ ಅನ್ನುವಂತಹ ಮಾತನ್ನು ಕೇಳಿ ಹೆಂಗೆ ಖುಷಿ ಆಯ್ತಾ? ಮನಸ್ಸಿಗೆ ಸಮಾಧಾನವಾಯಿತು. ನಾನು ಪೋಸ್ಟ್ ಗ್ರಾಜ್ಯುಯೇಟ್, ಗೋಲ್ಡ್ ಮೆಡಲಿಸ್ಟ್, ನ್ಯಾಷನಲ್ ಮೆಡಲ್ ಸ್ಕಾಲರ್ಶಿಪ್ ಹೋಲ್ಡರ್. ಇದೆಲ್ಲವನ್ನು ನಾನು ಜರ್ಮನಿಗೆ ಹೋಗೋ ಪ್ರಸಂಗ ಇತ್ತು, ಈಗಲೂ ಪ್ರಸಂಗ ಇದೆ ಎಲ್ಲ ದೇಶಗಳಿಗೆ. ನಮ್ಮ ಗುರುಗಳು ಮತ್ತು ವಚನ ತೆಕ್ಕೊಂಡಿದ್ದಾರೆ, ಈ ಪರಂಪರೆಯನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ, ಮತ್ತು ಹಿರಿಯರೆಲ್ಲ ತಗೊಂಡಿದ್ದಾರೆ. ಅದಕ್ಕೆ ಆಹ್ವಾನ ಇದೆಯಾ? ಇದೆ. ಫೋನಿಂದ ತುಂಬ ಸಲ ಸ್ವಂತ ಬಂದಿದ್ದರು ಅಯೋಧ್ಯೆಗೆ ಬರಲೇಬೇಕು ಅಂತ. ಇಂಥ ಮುಹೂರ್ತ ಕೊಟ್ಟಿದ್ದೀರಾ, ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದದ್ದು. ಯಾಕಂದರೆ ಮುಹೂರ್ತ, ಆಸ್ಪಿಷಿಯಸ್ ಮುಹೂರ್ತ ಇದು ಬಹಳ ಮಹತ್ವದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.